ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನಿನ ಸಬ್ ಪಾಯಿಂಟ್ ಆದಂತಹ ಅರ್ಥಪೂರ್ಣ ಮತ್ತು ಆಕರ್ಷಕ ವಿವರಣೆ ಅಂದರೆ ಮೀನಿಂಗ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಎಕ್ಸ್ಪ್ಲನೇಷನ್ ಅನ್ನುವಂಥ ಪಾಯಿಂಟ್ನ ಎಕ್ಸ್ಪ್ಲನೇಷನ್ನ ಇವತ್ತು ನೋಡ್ತಾ ಹೋಗೋಣ. ಒಂದೊಂದೇ ಸಬ್ ಪಾಯಿಂಟ್ನ ನಾನು ಇಲ್ಲಿ ಹಾಕ್ತೀನಿ, ಅದ್ರ ಸಬ್ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಮತ್ತು ಆ ಸಬ್ ಪಾಯಿಂಟ್ನ ಎಕ್ಸ್ಪ್ಲನೇಷನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಶೋ ಆಗ್ತಿರುವಂಥ ಸಬ್ ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಪಾಯಿಂಟ್ಸ್ನ ಒಂದೊಂದೇ ಪಾಯಿಂಟ್ಸ್ನ ಎಕ್ಸ್ಪ್ಲನೇಷನ್ನ ನಾನು ಇವಾಗ ಇಮೇಜ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸಬ್ ಪಾಯಿಂಟು ಡೀಪ್ ನಾಲೆಡ್ಜ್ ಅಂದರೆ ಆಳವಾದ ಜ್ಞಾನ ಅಂತ ಹೇಳಿ ಕರಿತೀವಿ. ನೀವು ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ಆಗಿರಬಹುದು, ಪಾಠ ಮಾಡಬೇಕಾದ್ರೆ ಆಗಿರ್ಬೋದು, ಆ ವಿಷಯದ ಬಗ್ಗೆ ನಿಮಗೆ ಆಳವಾದ ಜ್ಞಾನ ಇರಬೇಕು. ಮತ್ತು ಆ ಥರ ನೀವು ಸೆಲೆಕ್ಟ್ ಮಾಡಿರುವಂತಹ ವಿಷಯದ ಬಗ್ಗೆ ನಿಮಗೆ ಜ್ಞಾನ ಇಲ್ಲ ಅಂತ ಅಂದರೆ ಅದನ್ನು ಮಕ್ಕಳಿಗೆ ಕನ್ವೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ನಿಮಗೆ ಲೆಸನ್ ಪ್ಲ್ಯಾನ್ ಬರೆಯೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡೀಪ್ ನಾಲೆಡ್ಜ್ ಅಥವಾ ಆಳವಾದ ಜ್ಞಾನ ಅನ್ನೋದು ಲೆಸನ್ ಪ್ಲ್ಯಾನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಡೀಪ್ ನಾಲೆಡ್ಜ್ ಇದ್ದರೆ ಏನಾಗುತ್ತೆ, ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಡೆಫಿನಿಷನ್ ಇದೆ, ನೋಡಬಹುದು ನೀವು. ಅದಕ್ಕಾಗಿ ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ಡೀಪ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಸಬ್ ಪಾಯಿಂಟು ನಿರರ್ಗಳವಾಗಿ ಮಾತಾಡುವಂಥ ಸಾಮರ್ಥ್ಯ ಇರಬೇಕು. ಇದನ್ನು ನೀವು ಸ್ಕಿಲ್ಸ್ಗಳು 10 ಸ್ಕಿಲ್ಸ್ ಬರಿಬೇಕಾದ್ರೇ ನೋಡಿರ್ತೀರ. ನಿರರ್ಗಳವಾಗಿ ಪ್ರಶ್ನಿಸುವ ಕೌಶಲ್ಯ ಅಂತ ಒಂದು ಸ್ಕಿಲ್ ಇರುತ್ತೆ. ಅದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಅದ್ರ ಬಗ್ಗೆ ಇದೆ, ನೀವು ಚೆಕ್ ಮಾಡಿ ನೋಡ್ಬೋದು. ಈ ಪಾಯಿಂಟ್ ಯಾಕೆ ಲೆಸನ್ ಪ್ಲ್ಯಾನ್ ಬರೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಆಳವಾದ ಜ್ಞಾನ ಮತ್ತು ನಿರರ್ಗಳವಾಗಿ ಮಾತಾಡುವ ಸಾಮರ್ಥ್ಯ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತ ನಾವು ಹೇಳ್ತೀವಿ. ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ ಆಗಿರ್ಬೋದು, ಪಾಠ ಮಾಡಬೇಕಾದ್ರೆ ಆಗಿರ್ಬೋದು, ಆಳವಾದ ಜ್ಞಾನ ಇದ್ದರೆ ಮಾತ್ರ ಸಾಲಲ್ಲ, ಅದನ್ನು ಮಕ್ಕಳಿಗೆ ನಾವು ಯಾವ ರೀತಿ ಕನ್ವೆ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಡ್ಜ್ ಇದ್ದ ಮಾತ್ರಕ್ಕೆ ಲೆಸನ್ ಪ್ಲ್ಯಾನ್ ಚೆನ್ನಾಗಿರುತ್ತೆ, ಲೆಸನ್ ಚೆನ್ನಾಗಿರುತ್ತೆ ಅಂತ ಅರ್ಥ ಅಲ್ಲ. ಅದನ್ನು ಕನ್ವೆ ಮಾಡೋ ರೀತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಇಲ್ಲಿ ನಿರರ್ಗಳವಾಗಿ ಮಾತಾಡುವಂಥ ಸಾಮರ್ಥ್ಯ ಇದ್ದರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ನಮ್ಮ ಹತ್ರ ನಾಲೆಡ್ಜ್ ಜಾಸ್ತಿ ಇದ್ದು ಹೇಳೋದಕ್ಕೆ ಬಂದಿಲ್ಲ ಅಂದ್ರೂ ಅಥವಾ ನಿರರ್ಗಳವಾಗಿ ಮಾತಾಡುವ ಸಾಮರ್ಥ್ಯ ಇದ್ದು ನಾಲೆಡ್ಜ್ ಇಲ್ಲ ಅಂದ್ರೂ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾಲೆಡ್ಜ್ ಮತ್ತು ನಾವು ಇದು ನಿರರ್ಗಳವಾಗಿ ಮಾತಾಡುವ ಸಾಮರ್ಥ್ಯ ಎರಡೂ ಕೂಡ ನಾವು ಲೆಸನ್ ಪ್ಲ್ಯಾನ್ ಬರೀಬೇಕಾದ್ರೆ ಮತ್ತು ಪಾಠ ಮಾಡಬೇಕಾದ್ರೆ ಕ್ಲಾಸ್ ರೂಮಲ್ಲಿ ತುಂಬ ನಾವು ಅಬ್ಸರ್ವ್ ಮಾಡಬೇಕು. ಇದೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಹೇಳ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬೊಬ್ಬರಿಗೆ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಹೇಳೋದಕ್ಕೆ ಬರ್ತಾ ಇರಲ್ಲ. ಒಬ್ಬೊಬ್ಬರಿಗೆ ಹೇಳೋದಕ್ಕೆ ಚೆನ್ನಾಗಿ ಬರುತ್ತೆ ಆದರೆ ವಿಷಯ ಜಾಸ್ತಿನೇ ಇರಲ್ಲ. ಅವರು ಒಂದು ವಿಷಯನ 40 ನಿಮಿಷ ಬೇಕಾದರೂ ಮಾತಾಡ್ತಾರೆ, ಆದರೆ ನಿರರ್ಗಳವಾದ ಸಾಮರ್ಥ್ಯ ಇರುತ್ತೆ. ಸೊ ವಿಷಯನೂ ಗೊತ್ತಿರಬೇಕು, ನಾಲೆಡ್ಜು ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಲೆಸನ್ ಪ್ಲ್ಯಾನ್ ಆಗಿರ್ಬೋದು, ಲೆಸನ್ ಆಗಿರ್ಬೋದು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಪಾಯಿಂಟು ಅಂತರವನ್ನು ಕಾಯ್ದುಕೊಳ್ಳೋದು ಅಂತ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಪಾಯಿಂಟಿಗೂ ಇನ್ನೊಂದು ಪಾಯಿಂಟಿಗೂ ಹೇಗೆ ಚೈನ್ ಲಿಂಕ್ ಇದೆ ಅಂತ. ಒಂದು ವಿಷಯ ಜ್ಞಾನ ತಿಳ್ಕೊಂಡು ನಿರರ್ಗಳವಾಗಿ ಮಾತಾಡುವಂಥ ಸಾಮರ್ಥ್ಯ ಇದ್ದರೆ ಮಾತ್ರ ಸಾಲಲ್ಲ. ಯಾವ ವಿಷಯನ ಹೇಗೆ ಹೇಳಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಸೆಂಟೆನ್ಸ್ ಮಧ್ಯದಲ್ಲಿ ಹೇಗೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮಾತುಗಾರಿಕೆ ಮಧ್ಯೆ ಮತ್ತು ವಾಕ್ಯಗಳ ಮಧ್ಯೆ ಡಿಸ್ಟೆನ್ಸ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ವ್ಯಾಕರಣಬದ್ಧ ಪದ ಬಳಕೆ. ಇದನ್ನು ನೀವು ಅದೇ ನಾನು ಈಗಾಗಲೇ ಹೇಳಿದಾಗೆ ಪಾಯಿಂಟ್ಸ್ ಆಗಿರ್ಬೋದು, ಫುಲ್ ಸ್ಟಾಪ್ಸ್ ಆಗಿರ್ಬೋದು, ಕಾಮ ಆಗಿರ್ಬೋದು, ಇನ್ವರ್ಟೆಡ್ ಕಾಮ ಆಗಿರ್ಬೋದು, ಎಲ್ಲಿ ರೈಸ್ ಮಾಡಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇದು ಕೂಡ ಲೆಸನ್ ಪ್ಲ್ಯಾನಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಬಹುದು. ನೆಕ್ಸ್ಟ್ ಪಾಯಿಂಟು ಆಸಕ್ತಿದಾಯಕ ಭಾಷೆಗಳ ಬಳಕೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಲ್ಯಾಂಗ್ವೇಜ್ ಅನ್ನೋದು ಕ್ಲಾಸ್ ರೂಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟೀಚ್ ಮಾಡಬೇಕಾದ್ರೆ ಅಥವಾ ಲೆಸನ್ ಮಾಡಬೇಕಾದ್ರೆ, ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ ಯಾವ ಭಾಷೆಗಳನ್ನು ಬಳಸ್ತೀರಾ, ಯಾವ ರೀತಿಯಾದಂತಹ ಭಾಷೆಗಳಿಗೆ ಪ್ರಿಫರೆನ್ಸ್ ಕೊಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಪುನರ್ಬಲನ ಅಂತ ನೋಡಿರ್ತೀರ. ಪುನರ್ಬಲನ ಕೌಶಲ್ಯ ಅಂತ ಇರುತ್ತೆ. ಅದರಲ್ಲಿ ಹೇಗೆ ನೀವು ಗೆಸ್ಚರ್ಸ್ನ ತೋರಿಸ್ತೀರಾ, ಧನಾತ್ಮಕವಾಗಿರ್ಬೋದು, ಋಣಾತ್ಮಕವಾಗಿರ್ಬೋದು, ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ.
ನೀವು ಪಾಸಿಟಿವ್ ಲ್ಯಾಂಗ್ವೇಜ್ನ ಲೆಸನ್ ಪ್ಲ್ಯಾನಲ್ಲಿ ಅಥವಾ ಲೆಸನಲ್ಲಿ ಬಳಸೋದ್ರಿಂದ ಮಕ್ಕಳಿಗೆ ಪಾಸಿಟಿವ್ ಆಗಿ ಕನ್ವೆ ಆಗುತ್ತೆ. ನೀವು ನೆಗೆಟಿವ್ ಲ್ಯಾಂಗ್ವೇಜ್ನ ಬಳಸಿದ್ರೆ ಮಕ್ಕಳಿಗೆ ನೆಗೆಟಿವ್ ಆಗಿ ಕನ್ವೆ ಆಗುತ್ತೆ. ನೆಗೆಟಿವ್ ಕಮ್ಯುನಿಕೇಷನ್ ಶುರುವಾಗುತ್ತೆ. ಸೊ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ನಿಮಗೆ ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ ಗೊತ್ತಿರುತ್ತೆ. ಪುನರ್ಬಲನ ಕೌಶಲ್ಯದಲ್ಲೇ ಗೊತ್ತಿರುತ್ತೆ. ಜೋರಾಗಿ ಕೂಗೋದು, ಕಿರ್ಚೋದು ಇದೆಲ್ಲ ಋಣಾತ್ಮಕ ಲ್ಯಾಂಗ್ವೇಜಸ್ಗಳು ಅಂತ ನಾವು ಅವರಿಗೆ ಅಪ್ರಿಸಿಯೇಷನ್, ಮೋಟಿವೇಶನ್, ಆಮೇಲೆ ಕ್ಲಾಪ್ಸು, ಗುಡ್, ವೆರಿ ಗುಡ್ ಇದೆಲ್ಲ ನಾವು ಪಾಸಿಟಿವ್ ಲ್ಯಾಂಗ್ವೇಜ್ ಅಂತ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಯೂಸಸ್ ಆಫ್ ಲ್ಯಾಂಗ್ವೇಜ್ ಅನ್ನೋದು ಕೂಡ ಲೆಸನ್ ಪ್ಲ್ಯಾನಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಸಿಟಿವ್ ಲ್ಯಾಂಗ್ವೇಜ್ ಅನ್ನೋದು ಪಾಸಿಟಿವ್ ಕಮ್ಯುನಿಕೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಿಂದ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಅರ್ಥಪೂರ್ಣ ಮತ್ತು ಆಕರ್ಷಕ ವಿವರಣೆಯ ಎಕ್ಸ್ಪ್ಲನೇಷನ್ನು. ಸೊ ನೆಕ್ಸ್ಟ್ ವಿಡಿಯೋ ಇರೋದು ಬೋಧನೋಪಕರಣಗಳು TLMs ಬಗ್ಗೆ. ಆಲ್ರೆಡಿ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇದೆ. ಫುಲ್ ವಿಡಿಯೋ ಚೆಕ್ಔಟ್ ಮಾಡಿ ನೋಡಬಹುದು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.